ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ವರಮಹಾಲಕ್ಷ್ಮಿ ಹಬ್ಬನ ನಾವು ನಮ್ಮನೇಲಿ ಯಾವ ಥರ ಮಾಡ್ತಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್. ಬಿಫೋರ್ ದ್ಯಾಟ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ. ಇದು ರಾತ್ರಿ ನಾನು ಸಾರಿ ಎಲ್ಲ ಉಡಿಸ್ಬಿಟ್ಟು ರೆಡಿ ಮಾಡಿದ್ದೆ. ಸ್ವಲ್ಪ ಇನ್ನೂ ಪೆಂಡಿಂಗಿತ್ತು ಕೆಲಸಗಳು, ಸೊ ಮಾರ್ನಿಂಗ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ. ಇವಾಗ ಟೈಮ್ ನೋಡಿ 7 ಆಲ್ಮೋಸ್ಟ್ ಆಗ್ತಾ ಬಂತು. ಸೊ 7ಇಂದ ನಾನು ಪೂಜೆನ ಕಂಪ್ಲೀಟ್ ಮಾಡಿದ್ದು ಆಲ್ಮೋಸ್ಟ್ 10 ಏನೋ ಆಯಿತು. ಅಷ್ಟು ಟೈಮ್ ತೊಗೊಂಡಿದ್ದೀನಿ ಎಲ್ಲನೂ ಕಂಪ್ಲೀಟಾಗಿ ರೆಡಿ ಮಾಡೋಕ್ಕೆ. ಆ್ಯಕ್ಚುಲಿ ಏನಾಯ್ತಪ್ಪ ಅಂದರೆ ನಾನೇನು ಯಾವ ಥರ ಪ್ಲ್ಯಾನ್ ಮಾಡಿದ್ದೆ ಅಂದರೆ, ಹಿಂದಿಂದನೇ ನಾನು ನೈಟ್ ಸಾರಿ ಏನು ಉಡಿಸಿದೆಯಲ್ಲ, ಸೊ ಆವಾಗಲೇ ಕಂಪ್ಲೀಟಾಗಿ ರೆಡಿ ಮಾಡೋಣ, ಕಳಶ ಒಂದು ಮಾರ್ನಿಂಗ್ ಇಟ್ಕೊಂಡ್ಬಿಟ್ಟು ಪೂಜೆನೇ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನ ದಿಯಾ ಅಳೋಕ್ಕೆ ಶುರು ಮಾಡಿಬಿಟ್ಲು. ಸೊ ಅವಳಿಗೆ ಆಲ್ಮೋಸ್ಟ್ 12 ಏನೋ ಆಗಿತ್ತು. ಸೊ ಅವಳಿಗೆ ನಿದ್ದೆ ಟೈಮ್ ಆಗಿತ್ತು. ಸೊ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಅವಳಿಗೆ ಸ್ವಲ್ಪ ಮಲಗಿಸೋಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಅಷ್ಟರಲ್ಲೇ 1 ಏನೋ ಆಯಿತು. ಅವಳನ್ನ ಮಲಗಿಸ್ಬಿಟ್ಟು ಬರೋಷ್ಟರಲ್ಲಿ 1 ಆಯಿತು. ಅಲ್ಲಿ ಮನೇಲಿರೋರೆಲ್ಲ ಮಲಗಿಬಿಟ್ಟಿದ್ರು. ಸೊ ಅವರೆಲ್ಲ ಮಾರ್ನಿಂಗ್ 8 ಅಂದರೆ ಅವರು ಕೆಲ್ಸಕ್ಕೆಲ್ಲ ಹೊರಡ್ತಾರೆ. ಸೊ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ನಾನೇ ಸ್ವಲ್ಪ ಮಾರ್ನಿಂಗ್ ಬೇಗ ಎದ್ದು ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಕೂಡ ಮಲಗಿಬಿಟ್ಟೆ. ಬೆಳಗ್ಗೆ ಆಲ್ಮೋಸ್ಟ್ ನಾನು ಎದ್ದಿರುವಾಗ 5 ಏನೋ ಆಗಿತ್ತು. ಸೊ ಎದ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ಬೇಗ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬೇಗ ಅಂದ್ಕೊಂಡ್ರೂ 6:30 ಏನೋ ಆಗಿತ್ತು. ಆವಾಗ ನಾನು ಪೂಜೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಪೂಜೆನೂ 6:30ಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಆಲ್ಮೋಸ್ಟ್ 10 ಆಗಿತ್ತು ಮಂಗಳಾರತಿ ನಾನು ಮಾಡಿರುವಾಗ. ಆ್ಯಕ್ಚುಲಿ ಏನಂದರೆ ಇದೇ ಫಸ್ಟ್ ಟೈಮ್ ಗೈಸ್ ನಾನು ಒಬ್ಬಳೇ ಪೂಜೆ ಮಾಡ್ತಾ ಇರೋದು. ಅಂದ್ಕೊಂಡೆ ಬಿಫೋರ್ 8 ಅಂದರೆ ಎಲ್ಲರೂ ಹೋಗೋಕ್ಕಿಂತ ಮುಂಚೆನೇ ನಾನು ಪೂಜೆನ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ. ಬಟ್ ಆಗಲಿಲ್ಲ. ಅದೊಂದು ಬೇಜಾರಿತ್ತು, ನಾನು ಒಬ್ಬಳೇ ಪೂಜೆ ಮಾಡ್ತಿದ್ದೀನಲ್ಲ ಅಂತ ಹೇಳಿ. ಇಟ್ಸ್ ಓಕೆ ಗೈಸ್, ನೀವೆಲ್ಲ ಇದ್ದೀರಲ್ಲ. ಸೊ ಹಾಗಾಗಿನೇ ನಿಮ್ಮೊಟ್ಟಿಗೆ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಏನಪ್ಪ ಅಂದರೆ ದಿಯಾ ಕೂಡ ಪೂಜೆ ಟೈಮಲ್ಲೇ ಮಲಗಿಬಿಟ್ಟಿದ್ಲು. ಏನೋ ಗೊತ್ತಿಲ್ಲ, ಮಾರ್ನಿಂಗ್ 6:30ಗೆ ನಾನು ಎದ್ದಿರುವಾಗೇ ಎದ್ಬಿಟ್ಲ. ನಾನು 5 ಇದ್ದಿದ್ದು, ಅವಳು ಒಂದು 7ಗೆಲ್ಲ ಎದ್ಲು. ಮತ್ತು 8:30ಗೆಲ್ಲ ಮಲಗಿಬಿಟ್ಲು. ಸೊ 8:30ಗೆ ಮಲಗಿದವಳು ನಾನು ಪೂಜೆನ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಳ್ಳೋವರೆಗೂ ಅವಳು ಎಳ್ಳೇ ಇಲ್ಲ. ಸೊ ಆಲ್ಮೋಸ್ಟ್ 11:30 ಏನಾಗಿತ್ತು, ಆವಾಗ ಎದ್ಬಿಟ್ಲು. ಸೊ ಅದಕ್ಕೆ ನಂದು ಪೂಜೆ ಕೆಲಸ ಎಲ್ಲ ಸ್ವಲ್ಪ ಬೇಗ ಆಯಿತು ಅವಳು ಮಲಗಿದ್ಮೇಲೆ. ಇನ್ ಕೇಸ್ ಅವಳು ಎದ್ದೇ ಇರಲಿಲ್ಲ ಅಂತ ಅಂದಿದ್ರೆ ಬೇಗನೆ ಆಗಿರ್ತಿತ್ತು. ಸೊ ಅವಳು ಎದ್ದಿದ್ದಕ್ಕೇನೆ ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡೋದು. ಸೊ ಇದು ಬಂದು ನನ್ನ 4ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ಆ್ಯಕ್ಚುಲಿ ಇದನ್ನು ನಮ್ಮ ಅಮ್ಮನ ಮನೇಲಿ ಈ ಹಬ್ಬನ ಮಾಡಲ್ಲ. ಸೊ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಫಸ್ಟ್ ವರ್ಷ ಮಾಡಿದಾಗ ಹೊಸ ಎಕ್ಸ್ಪೀರಿಯೆನ್ಸ್. ನಂಗೆ ಸೀರೆ ಕೂಡ ಉಡ್ಸೋಕ್ಕೆ ಬರ್ತಿರಲಿಲ್ಲ, ಯಾಕಂದರೆ ಅಮ್ಮನ ಮನೇಲಿ ಏನು ಮಾಡ್ತಾ ಇರಲಿಲ್ಲ. ಸೊ ಯಾರೋ ಪಕ್ಕದ ಮನೆಯವ್ರನ್ನ ಕರೆಸ್ಬಿಟ್ಟು ಸಾರಿಯನ್ನು ಉಡಿಸಿದ್ದು ಇನ್ನೂ ನೆನಪಿದೆ. ಆಮೇಲೆ 2ನೇ ವರ್ಷದಿಂದ ನಾನೇ ಕಲ್ತ್ಕೊಂಡೆ. ಸೊ ಇನ್ನೂ ಕೂಡ ಕಲಿತಾ ಇದ್ದೀನಿ ಯಾವ ಥರ ಮಾಡಬೇಕು, ಏನೇನೆಲ್ಲ ಆ್ಯಡ್ ಆನ್ ಮಾಡಬೇಕು ಅಂತ ಹೇಳಿ. ಸೊ ಈ ವರ್ಷ ಎಲ್ಲನೂ ಸ್ವಲ್ಪ ಆ್ಯಡ್ ಆನ್ ಮಾಡಿಬಿಟ್ಟು ಈ ಥರ ಅಲಂಕಾರ ಮಾಡಿ ಪೂಜೆನ ಮಾಡ್ತಾ ಇರೋದು. ಆ್ಯಂಡ್ ನಾನು ಬರೀ ಪೂಜೆ ಮಾಡೋಕ್ಕಾಗಿದ್ದು. ಆ್ಯಕ್ಚುಲಿ ದೇವರಿಗೆ ನೈವೇದ್ಯ ಎಲ್ಲ ನಮ್ಮ ಅತ್ತೆನೇ ಮಾಡಿದರು. ಅವರು ಪಾಪ ಮಾರ್ನಿಂಗ್ 5 ಎದ್ಬಿಟ್ಟು ಈಗ ದೇವರಿಗೆ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಮಾಡಬೇಕಲ್ಲ. ಸೊ ಹಾಗಾಗಿ ಅವರು ಹೋಳಿಗೆ ಅದೆಲ್ಲ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಅವರು ವರ್ಕಿಗೆ ಹೋದರು. ಅವ್ರು ಹೋದ್ಮೇಲೆ ನಾನು ಜಸ್ಟ್ ಅಲಂಕಾರ ಮಾಡಿ ಪೂಜೆ ಮಾಡೋಕ್ಕೇ ಅಷ್ಟು ಟೈಮ್ ತೊಗೊಂಡಿದ್ದೀನಿ ಗೈಸ್. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಆಗುತ್ತೆ. ಸೊ ಎಲ್ಲನೂ ಮುಗಿಸ್ಕೊಂಡು ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ವರ್ಷ ಏನಂದರೆ ನಾನು ಒಬ್ಬಳೇ ಇರ್ತಿದ್ನಾ. ಸೊ ಬೇಗ ಎಲ್ಲ ಆಗಿಬಿಡ್ತಾಯಿತ್ತು. ನೈವೇದ್ಯನೂ ಕೂಡ ನಾನೇ ಮಾಡಿಕೊಡ್ತಾಯಿದ್ದೆ. ಬೇಗ ಎಲ್ಲ ಕೆಲಸಗಳಾಗ್ಬಿಡ್ತಾಯಿತ್ತು.
ಈ ಸಾರಿ ದಿಯಾ ಇರೋದ್ರಿಂದ ಅವಳಿಗೂ ಟೈಮ್ ಕೊಡಬೇಕು ಮತ್ತು ಈ ಕೆಲಸಗಳೆಲ್ಲ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿದ್ದು ಅಷ್ಟೇ. ಸೊ ನೋಡಿ ಅಲಂಕಾರ ಈ ಥರನ ಮಾಡಿದ್ದೆ. ಯಾವ ಥರ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಪ್ಪ ಅಂದರೆ ಪೂಜೆನ ನಾನು ಇವತ್ತು ಒಬ್ಬಳೇ ಮಾಡ್ತಾಯಿದ್ದೀನಿ. ದಿಯಾನು ಮಲಗಿದ್ದಾಳೆ. ಆ್ಯಂಡ್ ದಿಯಾ ಅವ್ರ ಪಪ್ಪ ಮತ್ತು ಅವ್ರ ಅಜ್ಜಿ ಆಲ್ರೆಡಿ ವರ್ಕಿಗೆ ಹೋಗಿದ್ದಾರೆ. ಅವ್ರು ಉತ್ತರ ಪೂಜೆಯಲ್ಲಿ ಸಿಗ್ತಾರೆ. ಬೆಳಗ್ಗೆನೇ ಅವ್ರು ಹೋಗೋಷ್ಟರಲ್ಲಿ ಎಲ್ಲ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಹಾಗಾಗಿ ಇವಾಗ ಒಬ್ಬಳೇ ಪೂಜೆ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆಗೆ ಬನ್ನಿ ಎಲ್ಲರೂ ಸೇರಿ ಪೂಜೆ ಮಾಡೋಣ. ಇವಾಗ ಮಂಗಳಾರತಿನ ಸ್ಟಾರ್ಟ್ ಮಾಡೋಣ. ಒಂದು ಸಿಂಪಲಾಗಿ ಒಂದು ಸಾಂಗ್ನ ಹಾಡ್ಬಿಟ್ಟು ಆ ಮಂಗಳಾರತಿನ ಹೇಳ್ಬಿಡೋಣ ಸಾಕು. ಗೊತ್ತಾ, ನನಗೆ ಈ ಸಾಂಗ್ಸ್ ಎಲ್ಲ ಹೇಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈ ದೇವ್ರ ಸಾಂಗ್ಸ್ ಇರ್ಬೋದು ಅಥವಾ ಈ ಭಕ್ತಿಗೀತೆ, ಒಟ್ಟಲ್ಲೇ ನಂಗೆ ಸಾಂಗ್ಸ್ ಕೇಳೋದಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು ಅಥವಾ ದೀಪಾವಳಿ ಲಕ್ಷ್ಮಿ ಎಲ್ಲ ಕೂರಿಸ್ತೀವಲ್ಲ, ಸೊ ಅವಾಗೆಲ್ಲ ನಾನು ಸಾಂಗ್ಸ್ ಎಲ್ಲ ಹೇಳಿಬಿಟ್ಟು ಮಂಗಳಾರತಿ ಮಾಡಿದ್ರೇ, ಆರತಿ ಮಾಡಿದ್ರೇ ಅದೊಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅನಿಸುತ್ತೆ. ಸೊ ಹಾಗಾಗಿ ಪ್ರತಿ ವರ್ಷವೂ ನಾನು ಒಂದು 5 ಸಾಂಗ್ ಹಾಡಿಬಿಟ್ಟು ಲಾಸ್ಟಿಗೆ ಒಂದು ಮಂಗಳಾರತಿನ ಹೇಳಿಬಿಡ್ತೀನಿ. ಈವನ್ ಗಣೇಶ ಪೂಜೆಯಲ್ಲಿ ಕೂಡ ನಾವು ಗಣಪತಿನ ಕೂಡ ಕೂರಿಸ್ತೀವಿ. ಸೊ ಆವಾಗಲೂ ಕೂಡ ಒಂದು 5 ಸಾಂಗ್ನ ಹೇಳಿ ಲಾಸ್ಟಲ್ಲಿ ಮಂಗಳಾರತಿನ ಹೇಳಿಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡ್ಕೋತೀವಿ. ಬಟ್ ಇವತ್ತೇನಪ್ಪ ಅಂದರೆ ನಾನು ಒಬ್ಬಳೇ ಇರೋದ್ರಿಂದ ಒಂದೇ ಒಂದು ಸಾಂಗ್ನ ಹೇಳಿ ಮಂಗಳಾರತಿನ ಹೇಳಿಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ. ಉತ್ತರ ಪೂಜೆ ಮಾಡಬೇಕಲ್ಲ, ಸೊ ಆವಾಗಲೇ ಮತ್ತೆ ಸಾಂಗ್ಸ್ಗಳನ್ನು ಹಾಡ್ಬಿಟ್ಟು ಮಂಗಳಾರತಿ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಸಿಂಪಲ್ಲಾಗಿ ಒಂದೇ ಸಾಂಗ್ನ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಎತ್ತುವೆ ನಾರುತಿಯ. ವಾಯ್ಸ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಗೈಸ್. ಆ್ಯಕ್ಚುಲಿ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಏನು ಬರಲ್ಲ, ನಾನೇನು ಗ್ರೇಟ್ ಸಿಂಗರ್ ಅಲ್ಲ. ಸುಮ್ಮನೆ ನಮ್ಮ ಮನಸ್ಸಿಗೆ ನೆಮ್ಮದಿಗೆ ನಮ್ಮ ಸಮಾಧಾನಕ್ಕೋಸ್ಕರ ನಾನು ಹಾಡೋದು. ವಾಯ್ಸ್ ಯಾವ ಥರ ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಈ ಮಂಗಳಾರತಿ ಮಾಡುವಾಗಲೇ ಕರ್ಪೂರ ಆರೋಯ್ತು ಗೈಸ್. ತುಂಬಾ ಟೆನ್ಷನ್ ಆಯಿತು. ಒಂದು ಕಡೆ ಏನಪ್ಪ ಇದು, ಇವತ್ತು ನಾನು ಒಬ್ಬಳೇ ಬೇರೆ ಪೂಜೆ ಮಾಡ್ತಿದ್ದೀನಿ, ಈ ಕರ್ಪೂರ ಬೇರೆ ಆರೋಯ್ತಲ್ಲ ಅಂತ ತುಂಬ ಟೆನ್ಷನ್ ಆಯಿತು. ಬಟ್ ಸ್ಟಿಲ್ ಮತ್ತೆ ನನಗೆ ನಾನು ಪಾಸಿಟಿವ್ ಥಿಂಕ್ ಮಾಡಿಕೊಂಡು ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಆಗುತ್ತೆ ಅಂತ ಹೆಂಗೋ ಪೂಜೆನ ಮುಗಿಸ್ಕೊಂಡೆ. ಸೊ ನೀವೆಲ್ಲರೂ ಮಂಗಳಾರತಿ ತೊಗೊಂಡ್ಬಿಡಿ ಗೈಸ್, ನಾನು ಕೂಡ ತೊಗೊಂಡೆ. ಸೊ ಇವಾಗ ಏನಪ್ಪ ಅಂದರೆ ನೈವೇದ್ಯ ಮಾಡಬೇಕು. ಅದೇ ಹೇಳಿದೆ ಅಲ್ಲ, ನಮ್ಮ ಅತ್ತೆನೇ ನೈವೇದ್ಯಗೆ ಎಲ್ಲನೂ ಮಾಡಿ ಇಟ್ಟೋಗಿದ್ರು. ಸೊ ಇವಾಗ ಜಸ್ಟ್ ನಾನು ಮಾಡೋದು. ಸೊ ಇವಾಗ ಆರತಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟು ನೈವೇದ್ಯನ ಕಂಪ್ಲೀಟ್ ಮಾಡಿ ಇದಾದಮೇಲೆ ನಾನು ಫಸ್ಟು ಟಿಫನ್ನ ಮುಗಿಸ್ಕೊತೀನಿ. ಟಿಫನ್ನ ಮುಗಿಸ್ಕೊಂಡು ಅದಾದಮೇಲೆ ಉತ್ತರ ಪೂಜೆಗೆ ಏನೇನು ಬೇಕಲ್ಲ, ಸೊ ಅದನ್ನೆಲ್ಲ ನಾನು ರೆಡಿ ಮಾಡ್ಕೋಬೇಕು. ಸೊ ಈವ್ನಿಂಗ್ ಉತ್ತರ ಪೂಜೆ ಮತ್ತು ಉಡಿ ತುಂಬೋ ಒಂದು ಕಾರ್ಯಕ್ರಮ ಇದೆ. ಸೊ ಅದಕ್ಕೋಸ್ಕರ ಈವ್ನಿಂಗಿಗೆ ಎಲ್ಲನೂ ನಾನು ರೆಡಿ ಮಾಡ್ಕೋಬೇಕು. ಆ್ಯಂಡ್ ದಿಯಾ ಬೇರೆ ಇದ್ದಾಳೆ. ಸೊ ಅವಳೆದ್ದ ತಕ್ಷಣ ಅವಳಿಗೆ ಫೀಡ್ ಮಾಡೋದು, ತುಂಬ ಕೆಲಸಗಳಿದೆ ಇನ್ನೂ ಪೆಂಡಿಂಗ್. ಸೊ ಹಾಗಾಗಿ ಬೇಗ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೈವೇದ್ಯಕ್ಕೆ ಹೋಳಿಗೆನ ಮಾಡಿದರು. ಹೋಳಿಗೆ ಮತ್ತು ಬದನೇಕಾಯಿ ಪಲ್ಯ ಮತ್ತು ರೈಸ್ ಮತ್ತು ಈ ಶಾಂಡಿಗೆ ಬರುತ್ತಲ್ಲ ಅದನ್ನ ಸ್ವಲ್ಪ ಕರೆದಿದ್ರು. ಒಂದು ಐಟಮ್ ಮಿಸ್ ಇತ್ತು ಗೈಸ್, ತುಪ್ಪ. ಸೊ ಅದನ್ನು ಕೂಡ ಹಾಕ್ಬಿಟ್ಟು ಇವಾಗ ನೈವೇದ್ಯ ನಾನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಮೊದಲು ಮಹಾಲಕ್ಷ್ಮಿಗೆ ನೈವೇದ್ಯನ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಪೂಜೆ ಮಾಡ್ತೀವಲ್ಲ ಜಗ್ಲಿಗೆ, ಸೊ ಅಲ್ಲಿನೂ ಕೂಡ ನೈವೇದ್ಯನ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಮೊದಲು ಇಲ್ಲಿ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಒಳಗಡೆಗೆ ನೈವೇದ್ಯನ ಕಂಪ್ಲೀಟ್ ಮಾಡ್ತೀನಿ. ಸೊ ಈ ನೈವೇದ್ಯನ ಮಾಡಿಕೊಂಡು ತಾಯಿ ಹತ್ರ ನಮ್ಮದೇನು ಸಂಕಲ್ಪ ಇರುತ್ತಲ್ವ, ಮನಸ್ಸಲ್ಲಿ ಏನಿರುತ್ತಲ್ವ ಅದನ್ನೆಲ್ಲನೂ ಕೇಳಿಕೊಂಡೆ. ಎಲ್ಲರೂ ಕೇಳ್ಕೊತಾರೆ, ಸೊ ಹಾಗಾಗಿ ನಾನು ಕೂಡ ಕೇಳಿಕೊಂಡೆ ಅಷ್ಟೇ ಗೈಸ್. ಆ್ಯಂಡ್ ನಾನು ಮಾಡಿರೋ ಪೂಜೆಯಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಮನೇಲಿ ನೀವೆಲ್ಲ ಯಾವ ಥರ ವರಮಹಾಲಕ್ಷ್ಮಿ ಪೂಜೆನ ಮಾಡ್ತೀರಾ, ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಆಚರಿಸ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅಲಂಕಾರ ಎಲ್ಲ ಯಾವ ಥರ ಆಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಎಸ್ ಗೈಸ್, ಇವಾಗ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗೀತು. ಸೊ ಇನ್ನೂ ಟಿಫನ್ ಮಾಡಿಲ್ಲ, ಟಿಫನ್ ಮಾಡ್ಕೋಬೇಕು. ಸೊ ಬನ್ನಿ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು ಯಾವ ಥರ ಅಲಂಕಾರ ಮಾಡಿದ್ದೀನಿ ಅಂತ.
ಇದು ನೋಡಿ ಗಾಯ್ಸ್, ರಂಗೋಲಿ ಹಾಕಿದೆ ಮಾರ್ನಿಂಗ್. ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಸೊ ಈವ್ನಿಂಗ್ ಉತ್ತರ ಪೂಜೆ ಇರುತ್ತಲ್ವ, ಸೊ ಆವಾಗಲೇ ಮಾಡ್ಕೊಳ್ಳೋಣ ಅಂತ. ಮಾವಿನ ತೋರಣ ಒಂದು ಸಿಗಲಿಲ್ಲ ನನಗೆ, ಸೊ ಹಾಗಾಗಿ ಮಾವಿನ ತೋರಣ ಇನ್ನೂ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ನೋಡಿ ಈ ಥರ ಅಲಂಕಾರನ ಮಾಡ್ಕೊಂಡಿದ್ದೀನಿ. ಸೊ ಅಲಂಕಾರ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಪೂಜೆನ ಯಾವ ಥರ ಮಾಡಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೀವು ನಿಮ್ಮ ಮನೇಲಿ ಯಾವ ಥರ ವರಮಹಾಲಕ್ಷ್ಮಿನ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಕೂಡ ತಿಳಿಸಿ. ಸೊ ಮತ್ತು ನಾನು ಉತ್ತರ ಪೂಜೆಯಲ್ಲಿ ಸಿಗ್ತೀನಿ ಗಾಯ್ಸ್. ಇವಾಗ ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಪೆಂಡಿಂಗ್ ಕೆಲಸಗಳಿದೆ. ಉತ್ತರ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಉತ್ತರ ಪೂಜೆಯಲ್ಲಿ ಸಿಗೋಣ. ಇವಾಗ ಉತ್ತರ ಪೂಜೆಗೆ ಎಲ್ಲನೂ ತಯಾರಿ ಮಾಡ್ಕೋತಿದ್ದೀನಿ. ಸೊ ಆ್ಯಕ್ಚುಲಿ ದಿಯದ್ದು ಇದು ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ಬಟ್ ಅವಳು ಯಾಕೋ ಮತ್ತೆ ರಿಟರ್ನ್ ಮಲಗಿಬಿಟ್ಟಿದ್ದಾಳೆ. ಸೊ ಸುಮ್ಮನೆ ಅವಳಿಗೆ ಇನ್ನೂ ನಿದ್ದೆ ಮೂಡಲ್ಲೇ ಇದ್ದಾಳೆ. ಸೊ ಸುಮ್ಮನೆ ಅವಳಿಗೆ ಕಿರಿಕಿರಿ ಆಗೋದು ಬೇಡ ಅಂತ ಅಂದ್ಕೊಂಡು ಸೊ ಪ್ಲ್ಯಾನ್ನ ಇವಾಗ ಡ್ರಾಪ್ ಮಾಡಿದ್ದೀನಿ. ಡ್ರಾಪ್ ಇನ್ ದ ಸೆನ್ಸ್ ಪೋಸ್ಟ್ಪೋನ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೈಡೇನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೂ ನನಗೇನು ಹಸಿವಾಗಿಲ್ಲ, ಯಾಕಂದರೆ ಟಿಫನ್ ಸ್ವಲ್ಪ ಲೇಟಾಗಿ ಮಾಡ್ಕೊಂಡಿದ್ದು. ಇವಾಗ ಆ್ಯಕ್ಚುಲಿ ಟೈಮ್ ಬಂದು 1 ಏನೋ ಆಯಿತು. ಸೊ ಹಾಗೆ ಅದಕ್ಕೇ ಸ್ವಲ್ಪ ಇದು ಉತ್ತರ ಪೂಜೆಗೆ ಏನೇನು ಬೇಕಲ್ಲ, ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಊಟ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮೊದಲಿಗೆ ಕಂಕಣನ ಕಟ್ಕೊತಿದ್ದೀನಿ. ಕಂಕಣ ಎಲ್ಲ ಕಟ್ಕೊಂಡು ಗೈಸ್ ಉಡಿ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇವಾಗ ನೋಡಿ ಉತ್ತರ ಪೂಜೆಗೆ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ಹೇಳಿ. ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ದಿಯಾ ಮತ್ತು ಅವ್ರ ಅಜ್ಜಿನೂ ಯಾವ ಥರ ರೆಡಿ ಆಗಿದ್ರು ಅಂತ. ಇಲ್ಲಿ ನೋಡಿ ಈವ್ನಿಂಗ್ ನಾನು ಈ ಥರ ರಂಗೋಲಿನ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೈಸ್ ಇದು ಮಾತ್ರ. ಸೊ ಈ ಥರ ರಂಗೋಲಿ ನಾನು ಹಾಕ್ಕೊಂಡಿದ್ದೆ. ಆ್ಯಂಡ್ ನೋಡಿ ಲಕ್ಷ್ಮಿ ಈವ್ನಿಂಗ್ ಟೈಮಲ್ಲಿ ಯಾವ ಥರ ಕಾಣಿಸ್ತಾ ಇದ್ರು ಅಂತ. ಅಫ್ಕೋರ್ಸ್ ಏನು ಡಿಫ್ರೆನ್ಸ್ ಇರೋಲ್ಲ, ಬಟ್ ಏನೋ ಒಂದು ವೈಬ್ ಅದು. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಸ್ಟಾರ್ಟ್ ಆಗಿದ್ದು ಗೈಸ್ ಫೆಸ್ಟಿವಲ್ ವೈಬ್ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ದಿಯಾನೂ ಎದ್ಬಿಟ್ಟಿದ್ಲ, ಅದ್ರ ಜೊತೆಗೆ ಅವ್ರ ಅಜ್ಜಿನೂ ಕೂಡ ಇದ್ದರು. ಸೊ ಮನೇಲಿ ಎಲ್ಲರೂ ಇದ್ರೇ ಅಲ್ವಾ ಚೆಂದ. ಈ ಪೂಜೆಗಳಿರ್ಬೋದು ಅಥವಾ ಹಬ್ಬ ಇರ್ಬೋದು, ಈ ಮನೇಲಿ ಎಲ್ಲ ಜನ ಇದ್ರೇ ಅದೊಂಥರ ಆ ವೈಬೇ ಬೇರೆ ಇರುತ್ತೆ. ಮಾರ್ನಿಂಗ್ ನಾನು ನಿಜವಾಗ್ಲೂ ಸಖತ್ ಬೇಜಾರಲ್ಲಿನೇ ಹೆಂಗೋ ಪೂಜೆನ ಮುಗಿಸ್ಕೊಂಡೆ. ಬಟ್ ಇವಾಗ ಆ್ಯಕ್ಚುಲ್ ವೈಬ್ ಇವಾಗ ಸ್ಟಾರ್ಟ್ ಆಗಿದ್ದು ಗೈಸ್. ಸೊ ಉತ್ತರ ಪೂಜೆ ಎಲ್ಲ ನಾನೇ ಮುಗಿಸ್ಕೊಂಡು ಮಂಗಳಾರತಿ ಕೂಡ ಹೇಳಿ ಪೂಜೆನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಆ್ಯಂಡ್ ನನಗೆ ತುಂಬ ಆಸೆ ಆಗ್ತಾಯಿತ್ತು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದಿಯಾಗೂ ಕೂಡ ನಾನು ಉಡಿ ತುಂಬಬೇಕು. ಯಾಕಂದರೆ ಅವಳು ಇವಾಗ ನಮ್ಮ ಮನೆ ಮಹಾಲಕ್ಷ್ಮಿ ಅಲ್ವಾ. ಸೊ ಇದು ಅವಳು ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ. ಸೊ ಅವಳಿಗೂ ಕೂಡ ನಾನು ಉಡಿ ತುಂಬಬೇಕು ಅಂತ ತುಂಬಾ ಅಂದ್ಕೊಳ್ತಾ ಇದ್ದೆ. ಸೊ ಹಾಗೆಯೇ ಉಡಿನೂ ಕೂಡ ನಾನು ತುಂಬಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನೋಡಿ ದಿಯಾಗೆ ಆ್ಯಕ್ಚುಲಿ ಗೊತ್ತಾಗ್ತಿರ್ಲಿಲ್ಲ, ಅದು ನಾವು ಏನು ಸೀರೆ ಎಲ್ಲ ಹಾಕಿ ರೆಡಿ ಮಾಡಿರ್ತೀವಲ್ಲ, ಅಲಂಕಾರ ಮಾಡಿರ್ತೀವಲ್ಲ, ಅದು ಏನಂತ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಅವಳದೇ ಮಾತಾಡುತ್ತೆ ಅಂದ್ಕೊಂಡು ಇವಳು ಮಾತಾಡಿಸ್ತಾ ಇದ್ಲು. ಅದು ನೋಡೋಕ್ಕೊಂಥರ ಚೆನ್ನಾಗಿತ್ತು ಗೈಸ್. ನಾನು ಅವಳಿಗೆ ಹೇಳ್ತಾಯಿದ್ದೆ, ಅದು ದೇವರು ಕೈ ಮುಗಿಬೇಕು ಈ ಥರ ಪೂಜೆ ಎಲ್ಲ ಮಾಡೋದು ಅಂತ. ಬಟ್ ಅವಳಿಗೆ ಅದು ಅರ್ಥ ಆಗಲ್ವಲ್ಲ, ಇನ್ನು ತುಂಬ ಚಿಕ್ಕವಳಿದ್ದಾಳೆ. ನಾವೆಲ್ಲ ಯಾವ ಥರ ಮಾತಾಡ್ತೀವಲ್ಲ, ಸೊ ಅದು ಕೂಡ ಮಾತಾಡುತ್ತೆ ದೇವರು ಅಂತ ಅಂದ್ಕೊಂಡು ಅವಳು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಅದು ನೋಡೋಕ್ಕೆ ತುಂಬಾ ಮಜಾ ಬಂತು. ಸೊ ಇವಾಗ ನಾನು ಅಂದ್ಕೊಂಡ ಹಾಗೇ ದಿಯಾಗೂ ಕೂಡ ಫಸ್ಟ್ ದಿಯಾಗೇ ಉಡಿ ತುಂಬಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅಫ್ಕೋರ್ಸ್ ಫಸ್ಟ್ ನಾನು ದೇವ್ರಿಗೇ ಇಟ್ಬಿಟ್ಟು ಆಮೇಲೆ ಇವಾಗ ದಿಯಾಗೆ ಉಡಿ ತುಂಬ್ತಿದ್ದೀವಿ. ಅವಳು ಈ ಪೂಜೆ ಆಮೇಲೆ ಇದೆಲ್ಲ ನೋಡಿಬಿಟ್ಟು ಒಂಥರ ಭಯನೂ ಅಂತ ಹೇಳೋಕ್ಕಾಗಲ್ಲ, ಅವಳಿಗೆ ಏನಂತ ಅರ್ಥ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ನನಗೆ ಆಸೆ ಇತ್ತಲ್ಲ, ಸೊ ಹಾಗಾಗಿ ಅವಳಿಗೆ ಸಮಾಧಾನ ಮಾಡ್ತಾ ಉಡಿನ ತುಂಬಿಕೊಂಡೆ ಗೈಸ್. ನೋಡಿ ಅವಳು ಫುಲ್ ಅಳೋದ್ರಲ್ಲೇ ಬ್ಯುಸಿ ಇದ್ಲು, ಅದನ್ನು ಎಂಜಾಯ್ ಮಾಡೋಕ್ಕಾಗಲೇ ಇಲ್ಲ ಅವಳಿಗೆ ಏನಂತ ಅರ್ಥ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅಳ್ತಾ ಇದ್ಲು. ಸೊ ಅವಳದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗ ದಿಯಾವ್ರ ಅಜ್ಜಿಗೂ ಕೂಡ ನಾನು ಕಂಕಣನ ಕಟ್ತಾಯಿದ್ದೀನಿ. ಅವ್ರಿಗೂ ಕೂಡ ಕಂಕಣನ ಕಟ್ಬಿಟ್ಟು
ಅಕ್ಕಪಕ್ಕದ ಮನೆಯವ್ರಿಗೆ ಅರಿಶಿನ ಕುಂಕುಮಕ್ಕೆ ಮತ್ತು ಉಡಿ ತುಂಬ್ಕೊಳ್ಳೋಕ್ಕೆ ಕರೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಉತ್ತರ ಪೂಜೆ ಆಯ್ತಲ್ವ, ಸೊ ಇದೇ ಟೈಮಲ್ಲೇ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು, ಸೊ ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ರಿಗೂ ಕೂಡ ಅವ್ರ ಮನೆಗೆ ಹೋಗ್ಬಿಟ್ಟು ಅರಿಶಿನ ಕುಂಕುಮಕ್ಕೆ ಮತ್ತು ಉಡಿ ತುಂಬ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ನಾನು ಬಂದಾಯಿತು. ಸೊ ನೋಡಿ, ಅದೀಗ ಏನು ಅಳೋ ಸ್ಟಾಪೇ ಮಾಡಲಿಲ್ಲ ಅವಳು ಆ್ಯಕ್ಚುಲಿ. ಯಾಕಂದರೆ ಆಮೇಲೆ ಆ ಡ್ರೆಸ್ ಬೇರೆ, ಆಮೇಲೆ ಸ್ವಲ್ಪ ಐಟಮ್ಸ್ಗಳೆಲ್ಲ ಹಾಕಿಬಿಟ್ಟಿದ್ವಾ, ಅವಳಿಗದು ಕಿರಿಕಿರಿ ಅನ್ನಿಸ್ತಾ ಇತ್ತು ಅನಿಸುತ್ತೆ. ಸೊ ಹಾಗಾಗಿ ತುಂಬ ಅಳ್ತಾ ಇದ್ಲು. ಅದಕ್ಕೆ ನಾನು ಮೊದಲು ಇದೆಲ್ಲ ಮುಗಿದ ತಕ್ಷಣವೇ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಕಂಫರ್ಟೇಬಲ್ ಆಗಿರುವಂಥ ಕ್ಲೋತ್ಸನ್ನು ಹಾಕಿಬಿಟ್ಟು ಆಮೇಲೆ ಮಲಗಿಸ್ಬಿಟ್ಟೆ. ಇವಾಗ ನೋಡಿ ಅಕ್ಕಪಕ್ಕದ ಮನೆಯವರೆಲ್ಲರೂ ಅರಿಶಿನ ಕುಂಕುಮಕ್ಕೆ ಬಂದರು. ಆ್ಯಕ್ಚುಲಿ ಮೊದಲು ಈ ಇಬ್ಬರು ಆಂಟಿಗಳು ಬಂದರು, ಅದಾದಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಬಂದುಬಿಟ್ರು. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಆಯಿತು. ಈ ಸಲ ಏನಪ್ಪ ಅಂದರೆ ಇದು ಫಸ್ಟ್ ದಿಯಾದ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ನಮ್ಮ ಮನೇಲಿ ಮಹಾಲಕ್ಷ್ಮಿ ಬಂದಿದ್ದಾಳಲ್ವ ಅಂತ ಹೇಳಿ ನಾನು ಈ ಸಲ ಉಡಿ ಜೊತೆಗೆ ಏನಾದರೂ ಕೊಡೋಣ ಗಿಫ್ಟ್ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಸ್ಟೀಲ್ದು ಪ್ಲೇಟ್ಸ್ ಬರುತ್ತಲ್ವ, ಸೊ ಅದನ್ನು ನಾನು ಈ ಸಲ ಕೊಡೋಕ್ಕಾಗಿದ್ದು ನನ್ನ ಕಡೆಯಿಂದ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬ್ಲೌಸ್ ಪೀಸ್ ಇರ್ಬೋದು ಅಥವಾ ಈ ಸಿಲ್ವರ್ ಕೋಟೆಡ್ ಮಟೀರಿಯಲ್ಸ್ ಬರುತ್ತೆ ನೋಡಿ, ಆ ಥರದ್ದು ಅರಿಶಿನ ಕುಂಕುಮ ಬಟ್ಟಲ, ಇಲ್ಲ ಅಂತಂದರೆ ಈ ಡ್ರೈ ಫ್ರೂಟ್ಸ್ ಬಾಕ್ಸ್, ಸೊ ಈ ಥರದ್ದೆಲ್ಲ ಕೊಡ್ತಾರೆ. ಸೊ ನಾನು ಈ ಸಾರಿ ಸ್ಟೀಲ್ದು ಪ್ಲೇಟ್ಸ್ಗಳನ್ನು ಕೊಟ್ಟೆ. ಪ್ರತಿ ವರ್ಷ ನಾನು ಬ್ಲೌಸ್ ಪೀಸ್ ಆ ಥರ ಕೊಡ್ತಾಯಿದ್ವಿ. ಸೊ ಇದೇ ಫಸ್ಟ್ ಟೈಮ್ ಗೈಸ್ ನಾನು ಸ್ಟೀಲ್ ಬೌಲ್ ಪ್ಲೇಟ್ಸ್ಗಳನ್ನ ಕೊಟ್ಟಿದ್ದು. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು ನನಗೆ ಈ ಸಲ ಹಬ್ಬ ಮಾಡೋವಾಗ. ಒಂಥರ ಖುಷಿ ಇತ್ತು, ನೆಮ್ಮದಿ ಇತ್ತು, ಸಮಾಧಾನ ಇತ್ತು ಬಿಕಾಸ್ ಆಫ್ ದಿಯಾ. ಸೊ ಅವಳು ಬಂದಿರೋದು ಒಂಥರ ನಮ್ಮಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಒಂಥರ ಬೇರೆಯೇ ಎನರ್ಜಿ ಇದೆ ಗೈಸ್ ಅವಳಿಂದ. ಸೊ ಹಾಗಾಗಿ ಈ ಹಬ್ಬನ ಸ್ವಲ್ಪ ಚೆನ್ನಾಗಿ ಮಾಡೋಣ. ಇದು ಫಸ್ಟ್ ಹಬ್ಬ ದಿಯಾದು ಆ್ಯಕ್ಚುಲಿ. ಸೊ ಹಾಗಾಗಿಯೇ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡಿದ್ದಾಯಿತು. ಇಲ್ಲಿ ನೋಡಿ, ಪುಟ್ಟ ಮಕ್ಕಳು ಬಂದಿದ್ದಾರಲ್ಲ, ಅವ್ರ ತಾಯಂದ್ರಿಗೂ ನಾವು ಉಡಿ ತುಂಬಬೇಕು ಮತ್ತು ಇವ್ರಿಗೂ ಉಡಿ ತುಂಬಬೇಕು. ತುಂಬಿಲ್ಲ ಅಂದರೆ ಯಾಕೆ ಅಂತ ಕ್ವೆಶ್ಚನ್ ಮಾಡ್ತಾರೆ. ಸೊ ಎಷ್ಟು ಜನ್ರೇಷನ್ ಮುಂದುವರೆದಿದ್ದಲ್ಲ. ನಾವೆಲ್ಲ ಯಾರಾದರೂ ಅರಿಶಿನ ಕುಂಕುಮಕ್ಕೆ ಕರೆದ್ಬಿಟ್ರೆ ನಮ್ಮ ತಾಯಂದ್ರಿಗೆ ನಾನು ಹೋಗ್ತಾನೆ ಇರಲಿಲ್ಲ ಅವ್ರ ಜೊತೆಗೆಲ್ಲ. ಯಾರು ಹೋಗ್ತಾರೆ ಅಲ್ಲೋಗಿ ಏನು ಮಾಡೋದಂತ ಹೋಗ್ತಾ ಇರಲಿಲ್ಲ. ಬಟ್ ಈಗಿನ ಮಕ್ಕಳು ಆ ಥರ ಅಲ್ಲ ಗೈಸ್. ಅವ್ರಿಗೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಏನು ಮಾಡ್ತಾರೆ, ಏನೇನಾಗುತ್ತೆ ಕಲಿಯೋಣ ಅನ್ನೋದೊಂದು ಎಕ್ಸೈಟ್ಮೆಂಟ್ ಇರುತ್ತೆ ಈಗಿನ ಮಕ್ಕಳಿಗೆ. ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂದರೆ, ದೊಡ್ಡವ್ರಿಗೆ ಉಡಿ ತುಂಬೋದಕ್ಕಿಂತ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಈ ಥರ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಇರ್ತಾರಲ್ಲ, ಸೊ ಅವರಿಗೆ ಉಡಿ ತುಂಬಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಅದು ಕೂಡ ಒಂಥರ ಖುಷಿ ಆಯಿತು ಇವರೆಲ್ಲ ಬಂದಿದ್ದು. ಸೊ ಹಾಗಾಗಿ ನಾನು ಆ ಪುಟ್ಟ ಮಕ್ಕಳಿಗೂ ಕೂಡ ಉಡಿನ ತುಂಬಿಟ್ಟೆ, ಅರಿಶಿನ ಕುಂಕುಮನ ಕೊಟ್ಟು. ಅದಾದಮೇಲೆ ಅವ್ರ ತಾಯಂದ್ರಿಗೂ ಕೂಡ ಅರಿಶಿನ ಕುಂಕುಮನ ಕೊಟ್ಟು ಉಡಿ ತುಂಬ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಾಯಿತು ಗೈಸ್. ಉಡಿ ತುಂಬೋ ಈ ಕಾರ್ಯಕ್ರಮ ಇದೆಲ್ಲ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸೊ ವೀಡಿಯೋ ಮಾಡಲಿಕ್ಕೆ ಅಂತ ಮೊಬೈಲನ್ನ ನಾನು ದಿಯಾರಜ್ಜಿ ಕಡೆ ಕೊಟ್ಟಿದ್ದೆ. ಅವರಿಗೆ ಆ್ಯಂಡ್ ಏನು ಗೊತ್ತಾ, ಅವ್ರು ದಿಯಾನ ಎತ್ಕೊಂಡ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ರು. ಸೊ ಹಾಗಾಗಿ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅವ್ರು ಎಷ್ಟು ಕ್ಯಾಪ್ಚರ್ ಮಾಡಿದ್ರಲ್ಲ, ಸೊ ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಒಂದು ರೇಂಜಿಗೆ ವೀಡಿಯೋನ ಮಾಡಿದ್ದಾರೆ. ಸೊ ಅದನ್ನೇ ಅಪ್ಲೋಡ್ ಮಾಡ್ತಿದ್ದೀನಿ. ಇವಾಗ ನೋಡಿ, ಈ ಮಕ್ಕಳಿಗೆಲ್ಲ ಫಸ್ಟು ಅವರಿಗೆಲ್ಲ ಉಡಿನ ತುಂಬಿಟ್ಟು ಅದಾದಮೇಲೆ ದೊಡ್ಡವರಿಗೆ ಉಡಿನ ತುಂಬ್ತಿದ್ದೀನಿ. ಏನು ಗೊತ್ತಾ, ಈ ಉಡಿ ತುಂಬುವಾಗ ಮಾತ್ರ ದಿಯಾನು ಕೂಡ ಕ್ಯೂರಿಯಾಸಿಟಿಯಿಂದ ನೋಡ್ತಾಯಿದ್ಲು, ಏನು ಮಾಡ್ತಿದ್ದಾರೆ ಇವರು ಅಂತ ಹೇಳಿ. ಅಳೋದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ಲು ಆಯಿತಾ. ಕ್ಯೂರಿಯಾಸಿಟಿಯಿಂದ ನೋಡ್ತಾಯಿದ್ರು, ಏನು ಮಾಡ್ತಿದ್ದಾರೆ ಇವರೆಲ್ಲ. ಆ್ಯಂಡ್ ಆ ಪುಟ್ಟ ಮಕ್ಕಳಿದ್ರಲ್ಲ, ಸೊ ಅವಳಿಗದು ಈ ಮಕ್ಕಳನ್ನೇ ನೋಡಿದ್ರೇ ಅದೊಂದು ಫೀಲ್ ಬೇರೆ ಇರುತ್ತೆ ನೋಡಿ. ಆಮೇಲೆ ಅವ್ರಿಗೆ ಖುಷಿ ಆಗುತ್ತೆ. ಸೊ ಆ ಥರ ಅವಳು ಕೂಡ ಅದೇ ಥರ ರಿಯಾಕ್ಟ್ ಮಾಡ್ತಾಯಿದ್ಲು. ಅಳೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ಲು. ನಾನು ಅದನ್ನು ಅಬ್ಸರ್ವ್ ಮಾಡ್ತಾಯಿದ್ದೆ. ಖುಷಿ ಅನ್ನಿಸ್ತು, ಅವಳು ಇದನ್ನೆಲ್ಲ ನೋಡ್ತಿದ್ದಾಳೆ ಅಂತ ಹೇಳಿ. ಇವಾಗ ಉಡಿಯೆಲ್ಲ ತುಂಬಿಟ್ಟು ದೊಡ್ಡವರ ಆಶೀರ್ವಾದನ ನಾನು ತೊಗೊಳ್ತಾ ಇದ್ದೀನಿ.
ಸೊ ಇದಾದಮೇಲೆ ನನಗೂ ಕೂಡ ಅರಿಶಿನ ಕುಂಕುಮಕ್ಕೆ ಎಲ್ಲರೂ ಹೇಳಿದರು. ನಾನು ಕೂಡ ಎಲ್ಲರ ಮನೆಗೆ ಹೋಗಿ ಅರಿಶಿನ ಕುಂಕುಮನ ತೊಗೊಂಡ್ಬಿಟ್ಟು ಬಂದೆ ಗೈಸ್. ಇವಾಗ ಫೈನಲ್ ಆಗಿ ಎಲ್ಲರೂ ಒಂದು ಸೆಲ್ಫಿನ ತೊಗೊಳ್ಳೋಣ, ಒಂದು ಫೋಟೋ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇದೇ ನೋಡಿ ಗೈಸ್, ಎಲ್ಲರ ಜೊತೆ ಒಂದು ಫೋಟೋನ ತೊಗೊಂಡೆ. ಸೊ ಫೋಟೋನ ತೊಗೊಂಡ್ಬಿಟ್ಟು ನಾನು ಎಲ್ಲರ ಮನೆಗೆ ಹೋಗಿ ಅರಿಶಿನ ಕುಂಕುಮನ ತೊಗೊಂಡು ರಿಟರ್ನ್ ಬಂದೆ. ಬಂದಾದಮೇಲೆ ನನ್ನ ಹಸ್ಬೆಂಡ್ ಬಂದರು. ಅವ್ರು ಬಂದಮೇಲೆ ದಿಯಾನ ಎತ್ಕೊಂಡ್ರು. ನೋಡಿ ಅವಳು ಯಾವ ಥರ ಮಾಡ್ತಿದ್ದಾಳೆ ಅಂತೇಳಿ ಸ್ವಲ್ಪ ಆ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿಕೊಂಡೆ ಗೈಸ್. ಅವಳು ಪೂಜೆ ಹತ್ರ ತೊಗೊಂಡ ತಕ್ಷಣ ದೇವ್ರನ್ನ ಮಾತಾಡ್ಸೋಕ್ಕೆ ಹೋಗ್ತಿದ್ದಾಳೆ. ಮತ್ತು ಅವ್ರ ಪಪ್ಪ ದೇವರಿಗೆ ಹೂವು ಹಾಕಮ್ಮ, ಹಾಕ್ಬಿಟ್ಟು ಬೇಡ್ಕೊ ಅಂತ ಅಂದರೆ ಇವಳು ಹೂವು ಹಾಕೋದಿಲ್ಲ ನೋಡಿ ಅಲ್ಲಿ ಯಾವ ಥರ ಮಾಡ್ತಿದ್ದಾಳೆ ಅಂತ ಹೇಳಿ ಎಲ್ಲ ಹಾಳೆ ಮಾಡಿಬಿಟ್ಲು. ಆಗಿತ್ತು ಇವತ್ತಿನ ವ್ಲಾಗ್. ಸೊ ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ನಿಮ್ಮ ಮನೇಲಿ ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಇನ್ನೂ ತುಂಬ ಕೆಲಸ ಪೆಂಡಿಂಗ್ ಇದೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಶೇರಿಂಗ್, ಬಾಯ್. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.